ಹಾಂ ಹೇಳಿ ಸರ್. ನಾನು ಸರ್ ಈಗ ಅಧ್ಯಕ್ಷರ ನಿರ್ಧಾರ, ಮುಖ್ಯಮಂತ್ರಿಗಳ ನಿರ್ಧಾರ ನಾವು ಯಾರು ನಮ್ಮವ್ರ ಕೈಯಾಗಿಲ್ಲ. ಅದು ಏನಿದ್ರು AICC ಮಟ್ಟದಾಗ ನಿರ್ಧಾರ ಆಗೋಂಥದ್ದು. AICC ಏನು ನಿರ್ಧಾರ ತೊಗೊಂತ, ಹೈಕಮಾಂಡ್ ಏನು ನಿರ್ಧಾರ ತೊಗೊಂತ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತೀವಿ ಸರ್. ನಾನು ಎಲ್ಲರ ಗ್ಯಾಂಗಿನಾಗೂ ಅದೀನಿ, ನಿಮ್ಮ ಗ್ಯಾಂಗಿನಾಗ ಸತೆ ಅದೀನಿ ಸರ್. ನಾನು ಜೋಕರ್ ಆಗಿನ ಕೆಲಸ ಮಾಡಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಹಂಗಿಲ್ಲ. ನನ್ನೊಂದು ನನ್ನ ಪಕ್ಷ ಮತ್ತು ನಾಯಕತ್ವ ಮತ್ತು ಸಿದ್ದರಾಮಯ್ಯ ಕೆಲವೊಂದಿಟ್ಟು ವಿಚಾರಗಳನ್ನು ನಾವು ಈಗ ನಾಯಕತ್ವ, ಆಡಳಿತ ಎಲ್ಲದಕ್ಕೆ ಸಿದ್ದರಾಮಯ್ಯರು, ಆರ್ಗನೈಸೇಷನು ಮತ್ತೊಂದಕ್ಕೆ DK ಶಿವಕುಮಾರ್, ಹಿರಿತನ ಪಕ್ಷದ ಎಲ್ಲದಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಭಾಗದವರು. ಹೀಗಾಗಿ ನಾನು ಪಕ್ಷದ ವಿಚಾರದೊಳಗೆ, ಪಾರ್ಟಿ ವಿಚಾರದೊಳಗೆ ನಾನು ಆ ನಿರ್ಧಾರ ತೊಗೊಂಡಂಥ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಇನ್ನೂ ಬೆಳೆಯುವಂಥ ಇದ್ದೀನಿ, ಈಗ ಬೆಳೆ ಹಂತದಾಗಿದ್ದೀನಿ. ಇನ್ನು ನಾನು ಬೆಳಿಬೇಕಾದ್ರೆ ನಿಮ್ಮೆಲ್ಲ ಇಂಥವೆಲ್ಲ ದೊಡ್ಡ ದೊಡ್ಡ ಕ್ವಶನಿಗೆ ನನ್ನ ಹತ್ರ ಉತ್ತರ ಸಿಗೋದು ಭಾಳ ಕಷ್ಟ. ದೊಡ್ಡ ಕ್ವಶನ್ ಇವು ಸರ್. ಎಲ್ಲರ ಅಭಿಪ್ರಾಯ ಏನಿರ್ತೈತೆ, ಯಾರು ಎಷ್ಟು ದಿವಸ ಇರ್ತಾರ ಏನನ್ನೋದನ್ನು ಈಗಾಗಲೇ AICC ಅಧ್ಯಕ್ಷರು ಎಲ್ಲರಿಗೆ ಕಟ್ಟುನಿಟ್ಟಿನ ಅಪ್ಪಣೆ ಕೊಟ್ಟಿದ್ದಾರೆ. ಯಾರು ಇವು ಎರಡು ವಿಚಾರದೊಳಗೆ ಮಾತಾಡಬಾರ್ದು ಅಂತಂತ ಹೇಳಿದ್ದಾರೆ. ಅಧ್ಯಕ್ಷ ವಿಚಾರ ಮುಖ್ಯವಂತ ಅದ್ರ ಏನು ನಿರ್ಧಾರ ನಾವು ತೊಗೊತೀವಿ. ನಿಮ್ಮ ಕೆಲಸ ಅಲ್ಲ, ನೀವು ನಿಮಗೆ ಕೊಟ್ಟಂಥ ಇಲಾಖೆಯನ್ನು ನಿರ್ವಹಣೆ ಮಾಡಿ ಅದನ್ನು ಬಿಟ್ಟು ಬೇರೆ ಏನೋ ಮಾತಾಡ್ಬಿಡ್ರಿ ಅಂತ ಸ್ಟ್ರಿಕ್ಟ್ಲಿ ಆದೇಶ ಆಗಿದೆ. ಆ ಆದೇಶಕ್ಕೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ. ಏನು ಎಲ್ಲದನ್ನು ನೀವು ಯಾವ ಬೇಕಾದ್ರೂ ಉಪಯೋಗ ಮಾಡ್ಕೊತೀರಿ. ಮಾತಾಡಿದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಅಂತೀರಿ ಸರ್. ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಪಾರ್ಟಿ, ನಮ್ಮ ಪಕ್ಷ ಸಿದ್ಧಾಂತ, ನಮ್ಮ ನಾಯಕರು ಸಿದ್ದರಾಮಯ್ಯ, DK ಶಿವಕುಮಾರ್ ಇವರೆಲ್ಲ ನಮ್ಮ ನಾಯಕರು.